ನಮಸ್ಕಾರ. ಬನ್ನಿ, ಇಂದು ನಾವು ಸಮಯದ ಪುಟಗಳನ್ನು ತಿರುವಿ ಜಗತ್ತಿನ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಸಿಂಧೂ ಕಣಿವೆಗೆ ಪಯಣಿಸೋಣ. ಆದ್ರೆ ನಾವು ಅವರ ನಗರ ಯೋಜನೆ ಅಥವಾ ವ್ಯಾಪಾರದ ಬಗ್ಗೆ ಮಾತಾಡ್ತಿಲ್ಲ. ಬದಲಾಗಿ ಅತ್ಯಂತ ವೈಯಕ್ತಿಕವಾದ ಮತ್ತು ತುಂಬಾನೇ ಆಶ್ಚರ್ಯಕರವಾದ ಒಂದು ವಿಷಯದ ಬಗ್ಗೆ ಗಮನಹರಿಸೋಣ. ಅದೇ ಅವರ ಕೇಶವಿನ್ಯಾಸ. ಆದ್ರೆ ಇಲ್ಲೊಂದು ದೊಡ್ಡ ಸವಾಲು ಇದೆ. ಸಿಂಧೂ ಕಣಿವೆಯ ಜನರ ಲಿಪಿ ಅಂದ್ರೆ ಅವರ ಬರವಣಿಗೆನ ನಾವಿವತ್ತಿಗೂ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ. ಹಾಗಿದ್ಮೇಲೆ ಅವರ ಬರಹಗಳನ್ನೇ ಓದೋಕೆ ಆಗಲ್ಲ ಅಂದ್ಮೇಲೆ ಅವರ ಹೇರ್ ಸ್ಟೈಲ್ನಂತಹ ಸೂಕ್ಷ್ಮ ವಿಚಾರಗಳು ನಮಗೆ ಹೇಗ್ ಗೊತ್ತಾಯ್ತು? ಇದೊಂದು ದೊಡ್ಡ ಒಗಟಿನ ಹಾಗೆ ಇದೆ ಅಲ್ವಾ? ಮೊದಲು ನಾವು ಯಾವ ಸಮಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಸ್ಪಷ್ಟ ಮಾಡ್ಕೊಳ್ಳೋಣ. ಸಿಂಧೂ ಕಣಿವೆ ನಾಗರಿಕತೆ ಇದ್ದಿದ್ದು ಕ್ರಿಸ್ತಪೂರ್ವ 2600ರಿಂದ 1900ರವರೆಗೆ. ಅಂದ್ರೆ ಯೋಚನೆ ಮಾಡಿ, ಸುಮಾರು 4500 ವರ್ಷಗಳಷ್ಟು ಹಳೇ ಕಥೆ ಇದು ಮತ್ತು ಬೇರೆ ಪ್ರಸಿದ್ಧ ಪ್ರಾಚೀನ ಸಮಾಜಗಳಿಗಿಂತಲೂ ಹಿಂದಿನದು. ಈ ನಾಗರಿಕತೆ ಎಷ್ಟು ದೊಡ್ಡದಿತ್ತು ಅನ್ನೋದಕ್ಕೆ ಈ ಸಂಖ್ಯೆಯೇ ಸಾಕ್ಷಿ. ಅದರ ಉತ್ತುಂಗದ ಸಮಯದಲ್ಲಿ ಇಲ್ಲಿ ಸುಮಾರು 60 ಲಕ್ಷ ಜನರು ವಾಸಿಸುತ್ತಿದ್ರು ಅಂತ ಒಂದು ಅಂದಾಜು ಇದೆ. ಆ ಕಾಲಕ್ಕೆ ಇದೊಂದು ಬೃಹತ್ ಜನಸಂಖ್ಯೆ. ಇದು ಅವರ ಸಮಾಜ ಎಷ್ಟು ಸಂಕೀರ್ಣವಾಗಿತ್ತು ಅನ್ನೋದನ್ನ ಸೂಚಿಸುತ್ತೆ. ಹಾಗಿದ್ರೆ ನಮ್ಮ ಒಗ್ಗಟ್ಟಿಗೆ ಉತ್ತರ ಎಲ್ಲಿದೆ? ಅವರ ಮಾತುಗಳಲ್ಲಿಲ್ಲ. ಬದಲಿಗೆ ಅವರು ನಮ್ಗಾಗಿ ಬಿಟ್ಟು ಹೋದ ವಸ್ತುಗಳಲ್ಲಿ ಅಡಗಿದೆ. ಇಲ್ಲಿಂದಲೇ ನೋಡಿ ನಮ್ಮ ಪುರಾತತ್ವ ತನಿಖೆ ಶುರುವಾಗೋದು. ಈ ಕಲಾಕೃತಿಗಳೇ ನಮ್ಗೆ ದಾರಿ ತೋರಿಸುವ ಸುಳಿವುಗಳು. ಸರಿ, ಹಾಗಿದ್ರೆ ನಮ್ಮ ತನಿಖೆಯ ಮೊದಲ ಭಾಗಕ್ಕೆ ಹೋಗೋಣ. ಜೇಡಿಮಣ್ಣು ಮತ್ತು ಕಂಚಿನಲ್ಲಿ ಸಿಕ್ಕ ಸುಳಿವುಗಳು. ಪುರಾತತ್ವಜ್ಞರು ಕಂಡುಹಿಡಿದ ವಸ್ತುಗಳು ನಮ್ಗೆ ಏನು ಕಥೆ ಹೇಳ್ತವೆ ಅಂತ ನೋಡೋಣ ಬನ್ನಿ. ಮೊಹೆಂಜೊದಾರೋದಂತಹ ಜಾಗಗಳಲ್ಲಿ ಏನೆಲ್ಲ ಸಿಕ್ಕಿದೆ ಅಂತ ನೋಡಿ. ಕಂಚಿನ ಅಂಡಾಕಾರದ ಕನ್ನಡಿಗಳು, ಬೇರೆ ಬೇರೆ ಆಕಾರದ ದಂತದ ಬಾಚಣಿಗೆಗಳು, ಅಷ್ಟೇ ಅಲ್ಲ, ಸಣ್ಣ ಡ್ರೆಸ್ಸಿಂಗ್ ಟೇಬಲ್ಗಳು ಕೂಡ ಸಿಕ್ಕಿವೆ. ಜೊತೆಗೆ ಸೌಂದರ್ಯವರ್ಧಕಗಳ ಕುರುಹುಗಳೂ ಇವೆ. ಇದರಿಂದ ಒಂದು ವಿಷಯವಂತೂ ಸ್ಪಷ್ಟ: ಅವರು ತಮ್ಮ ವೈಯಕ್ತಿಕ ನೋಟಕ್ಕೆ, ಅಂದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಸರಿ, ಈಗ ಪುರುಷರ ಕಡೆಗೆ ನಮ್ಮ ಗಮನ ಹರಿಸೋಣ. ಅಲ್ಲಿ ಸಿಕ್ಕ ಶಿಲ್ಪಗಳ ಆಧಾರದ ಮೇಲೆ ಆ ಕಾಲದ ಪುರುಷರು ಯಾವೆಲ್ಲ ಸ್ಟೈಲ್ಗಳನ್ನು ಅನುಸರಿಸ್ತಿದ್ರು ಅನ್ನೋದನ್ನ ಈಗ ನೋಡೋಣ. ಇದಕ್ಕೆ ಒಂದು ಅದ್ಭುತ ಉದಾಹರಣೆ ಅಂದ್ರೆ ಮೊಹೆಂಜೊದಾರೋದಲ್ಲಿ ಸಿಕ್ಕ ಈ ಪ್ರಸಿದ್ಧ ಪೂಜಾರಿ ರಾಜನ ಪ್ರತಿಮೆ. ಅವರ ಕೇಶವಿನ್ಯಾಸವನ್ನ ಒಮ್ಮೆ ಗಮನಿಸಿ. ಕೂದಲನ್ನು ನೀಟಾಗಿ ಮಧ್ಯದಲ್ಲಿ ಭಾಗ ಮಾಡಿ ತಲೆಯ ಸುತ್ತ ಒಂದು ಅಲಂಕಾರಿಕ ಪಟ್ಟಿಯೆಂಡ ಕಟ್ಟಲಾಗಿದೆ. ಇದು ಎಷ್ಟು ಅಚ್ಚುಕಟ್ಟಾದ ಶೈಲಿ ಅನ್ನೋದಕ್ಕೆ ಒಂದು ಪ್ರಮುಖ ಸಾಕ್ಷಿ. ಆದ್ರೆ ಎಲ್ರೂ ಇದೇ ರೀತಿ ಇರ್ಲಿಲ್ಲ ಗೊತ್ತಾ? ಪುರುಷರಲ್ಲಿ ಬೇರೆ ಬೇರೆ ಶೈಲಿಗಳಿದ್ವು. ಕೆಲವರು ಕೂದ್ಲನ್ನ ತಲೆ ಮೇಲೆ ಉಂಗುರದ ಹಾಗೆ ಸುರುಳಿ ಸುತ್ತುತ್ತಿದ್ರು. ಕೆಲವರು ಜುಟ್ಟು ಕಟ್ಕೊಳ್ತಿದ್ರು. ಗಡ್ಡವನ್ನ ಅಂದವಾಗಿ ಟ್ರಿಮ್ ಮಾಡಿ ಮೇಲ್ತುಟಿಯನ್ನ ಶೇವ್ ಮಾಡೋದು ಒಂದು ಸ್ಟೈಲ್ ಆಗಿತ್ತು. ಸಣ್ಣ ಗಡ್ಡಗಳು, ಗಲ್ಲದ ಮೇಲೆ ಚಿಕ್ಕ ಗಡ್ಡಗಳು ಇದ್ವು. ಅಷ್ಟೇ ಅಲ್ಲ, ಗುಂಗುರು ಕೂದ್ಲೂ ಕೂಡ ಆ ಕಾಲದ ಫ್ಯಾಷನ್ ಆಗಿತ್ತು ಅಂದ್ರೆ ನೋಡಿ. ಪುರುಷರ್ದೇ ಇಷ್ಟಾದ್ರೆ ಮಹಿಳೆಯರ ಕೇಶವಿನ್ಯಾಸದ ಕಥೆ ಇನ್ನೂ ಅದ್ಭುತವಾಗಿದೆ. ಅವರ ಸ್ಟೈಲ್ಗಳು ಇನ್ನೂ ಹೆಚ್ಚು ಸಂಕೀರ್ಣ ಮತ್ತು ಕಲಾತ್ಮಕವಾಗಿದ್ವು ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಇದು ನೋಡಿ, ಮೊಹೆಂಜೊದಾರೋದ ನೃತ್ಯಗಾತಿ, ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿರುವ ಕಲಾಕೃತಿ. ಆಕೆಯ ವಿಶಿಷ್ಟ ಮತ್ತು ಸಂಕೀರ್ಣವಾದ ಕೇಶವಿನ್ಯಾಸವನ್ನ ನೋಡಿ. ಕೂದಲನ್ನು ಒಂದು ಹೆಗಲ ಮೇಲೆ ಭಾರವಾದ ರಾಶಿಯ ಹಾಗೆ ಸುರುಳಿ ಸುತ್ತಿ ಬಿಡಲಾಗಿದೆ. ಇದು ಅವರ ಕೇಶವಿನ್ಯಾಸದ ಕೌಶಲ್ಯಕ್ಕೆ ಹಿಡಿದ ಕೈಗನ್ನಡಿ. ಮಹಿಳೆಯರ ಇತರ ಸಾಮಾನ್ಯ ಸ್ಟೈಲ್ಗಳು ಹೇಗಿದ್ವು ಅಂದ್ರೆ ಕೂದಲನ್ನು ಜುಟ್ಟಾಗಿ ಕಟ್ಟುವುದು. ಇದಕ್ಕಾಗಿ ಅವರು ದಂತದಿಂದ ಮಾಡಿದ ಸುಂದರವಾದ ಹೇರ್ಪಿನ್ಗಳನ್ನು ಬಳಸ್ತಿದ್ರು. ಜಡೆಗಳನ್ನು ಹಾಕಿ ಅದರ ಕೊನೆಯಲ್ಲಿ ಒಂದು ಬೋ ರೀತಿಯಲ್ಲಿ ಕಟ್ತಿದ್ರು. ತಮ್ಮ ಕೂದಲಿನ ಬಗ್ಗೆ ಅವರು ಎಷ್ಟು ಕಾಳಜಿ ವಹಿಸ್ತಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತೆ. ಸರಿ, ಇಲ್ಲಿಯವರೆಗೂ ನಾವು ನೋಡಿದ್ದು ಇತಿಹಾಸ. ಆದ್ರೆ ಈ ಪ್ರಾಚೀನ ಶೈಲಿಗಳು ಕೇವಲ ಇತಿಹಾಸದ ಪುಸ್ತಕಗಳಿಗೆ ಸೀಮಿತವಾಗಿಲ್ಲ. ಈಗ ನಾವು ಮಾತಾಡೋಕೆ ಹೊರಟಿರೋದು ಈ ಕಥೆಯ ಅತ್ಯಂತ ರೋಚಕವಾದ ಭಾಗ. 4500 ವರ್ಷಗಳ ನಂತರವೂ ಈ ಶೈಲಿಗಳು ನಮ್ಮ ಜೊತೆ ಇವೆ ಅನ್ನೋದು. ನಾವೀಗಷ್ಟೇ ನೋಡಿದ್ವಲ್ವಾ, ಆ ನೃತ್ಯಗಾತಿ ಪ್ರತಿಮೆಯ ಹೇರ್ ಸ್ಟೈಲ್ ಅನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಆ ಶೈಲಿ ಇವತ್ತಿನ ದಿನಗಳಲ್ಲಿ ಅತ್ಯಂತ ಸಾಮಾನ್ಯ ಅಂತ ಅನ್ಸೋ ಒಂದು ಸ್ಟೈಲ್ಗೆ ಸಾಕ್ಷಿಯಾಗಿದೆ. ಹೌದು, ಅದು ಬೇರೇನೂ ಅಲ್ಲ, ಪೋನಿಟೇಲ್. ನಂಬೋಕಾಗತ್ತಾ? ನಮ್ಗೆಲ್ಲ ಇಷ್ಟು ಪರಿಚಿತವಾಗಿರುವ ಈ ಸ್ಟೈಲ್ಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅಂತ. ಇದು ಪ್ರಾಚೀನ ಸಂಸ್ಕೃತಿಯನ್ನು ತಕ್ಷಣವಾಗಿ ನಮ್ಮ ಹತ್ರಕ್ಕೆ ತಂದು ನಿಲ್ಲಿಸುತ್ತೆ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಆ ನೃತ್ಯಗಾತಿಯ ಕೂದಲನ್ನು ಸುರುಳಿಯಾಗಿ ಸುತ್ತಿ ಒಂದು ಹೆಗಲ ಮೇಲೆ ಇರಿಸಿದ ಶೈಲಿ ಇದೆಯಲ್ಲ, ಇವತ್ತು ಅದನ್ನ ಶಿನಿಯಾನ್ ಅಂತ ಕರೀತಾರೆ.
ಫ್ಯಾಷನ್ಗಳು ಸಾವಿರಾರು ವರ್ಷಗಳ ಕಾಲ ಹೇಗೆ ಜೀವಂತವಾಗಿರಬಲ್ಲವು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಈ ಎಲ್ಲದರ ಸಾರಾಂಶವನ್ನ ಈ ಒಂದು ಮಾತು ಅದ್ಭುತವಾಗಿ ಹಿಡಿದಿಡುತ್ತೆ. ನಮ್ಮ ಅನೇಕ ಪ್ರಾಚೀನ ಶಿಲ್ಪಗಳು ಮತ್ತು ಚಿತ್ರಗಳು ದೇಶದ ವಿಸ್ತಾರವಾದ ಕೇಶವಿನ್ಯಾಸಗಳ ಒಂದು ನೋಟವನ್ನು ನಮಗೆ ನೀಡ್ತವೆ ಮತ್ತು ಅವುಗಳಲ್ಲಿ ಕೆಲವು ಇಂದಿಗೂ ಬಳಕೆಯಲ್ಲಿವೆ ಅನ್ನೋದನ್ನ ಬಹಿರಂಗಪಡಿಸ್ತವೆ. ಇದು ಭೂತಕಾಲ ಮತ್ತು ವರ್ತಮಾನದ ನಡುವಿನ ಒಂದು ಅದ್ಭುತ ಸೇತುವೆ. ಹಾಗಿದ್ರೆ ಇದೆಲ್ಲಾದ್ರಿಂದ ನಾವೇನು ಅರ್ಥ ಮಾಡ್ಕೊಳ್ಬಹುದು? ಅವರ ಅಂದಗೊಳಿಸುವಿಕೆಯಲ್ಲಿನ ಈ ಅತ್ಯಾಧುನಿಕತೆ ಕೇವಲ ಫ್ಯಾಷನ್ ಆಗಿರಲಿಲ್ಲ, ಇದು ಅವರ ಸಂಸ್ಕೃತಿ ಎಷ್ಟು ಪ್ರಬುದ್ಧವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ. ತಮ್ಮ ನೋಟದ ಬಗ್ಗೆ ಎಷ್ಟು ಕಾಳಜಿ ವಹಿಸುವುದು ಅತ್ಯಂತ ಅಭಿವೃದ್ಧಿ ಹೊಂದಿದ ಮತ್ತು ಮುಂದುವರಿದ ನಾಗರಿಕತೆಯ ಒಂದು ಸಂಕೇತವಾಗಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಿಟ್ಟು ಹೋಗ್ತೀನಿ. ಯೋಚನೆ ಮಾಡಿ, ಕೇವಲ ಕೇಶವಿನ್ಯಾಸವೇ ಇಷ್ಟು ಶ್ರೀಮಂತ ಕಥೆಯನ್ನ ಹೇಳೋದಾದ್ರ ಅವರು ಬಿಟ್ಟು ಹೋದ ಉಳಿದ ಕಲಾಕೃತಿಗಳು ಇನ್ನಂತಹ ರೋಚಕ ರಹಸ್ಯಗಳನ್ನು ನಮಗಾಗಿ ಬಹಿರಂಗಪಡಿಸಲು ಕಾಯ್ತಿರಬಹುದು.